ಆ ಹುಳಿ ಅಂಶ ಹಾಲಿಂದ ತೆಗೆದು ಬಿಡ್ಬೇಕು ಚೈನಾದಿಂದ. ಅನುಕೂಲಕ್ಕೆ ತಕ್ಕನಂಗೆ ಸುಲಭವಾಗಿ ಆಗ್ಬೇಕಲ್ಲ ಹುಡುಗರು, ಅದೊಂದು ಎಂಜಾಯ್ಮೆಂಟ್ ಕೊಡ್ಬೇಕು. ಏನ್ ಜ್ಯೂಸಿಯಾಗಿ ಕಾಣ್ತದೆ ನೋಡಿ. ಚಂಪಾಕಲಿ ಸಿಂಪಲ್ ಆಗಿ, ಸಿಂಪಲ್ ಆಗಿ ಆ ಬಣ್ಣ ಲುಕ್ಕೆ ನೋಡಿ ಹೆಂಗಿದೆ. ಹೌದು, ಹಿಂಗೆ ಫಲ್ ತರ ಕೂತ್ಕೊಂಡಿದೆ ಚೆರ್ರಿ ಅದ್ರ ಮೇಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ನೋಡಿ CSR ಕ್ಯಾಟ್ರಿಂಗ್ ಲಟ್ಟಣಿಗೆ ಇದು ಬಿಡುವಿಲ್ಲದ ಲಟ್ಟಣಿಗೆ ಅಂತ ಹೇಳ್ಬೋದು. ಅಷ್ಟು ಬ್ಯುಸಿಯಾಗಿರುತ್ತೆ. ಇವತ್ತು ಅಷ್ಟು ಫ್ರೀ ಆಗಿದೆ, ಯಾಕೆಂದರೆ ಧನುರ್ಮಾಸ ಟೈಮ್ ಬನ್ನಿ ಅಂತ ಕರೆದ್ರು. ಚೇತನ್ ಅವ್ರು ಬಂದ್ಬಿಟ್ವಿ. ಯಾಕೆ ಅಂತ ಕೇಳಿ, ಇವತ್ತು ಫ್ರೀ ಆಗಿರ್ತದೆ. ಹಾಗಾಗಿ ನಮ್ಮ ಮನೆಯವರು ಇಷ್ಟಪಟ್ಟಿದ್ದು ಅವರೇ ನನಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ಸಿಕ್ಕಾಪಟ್ಟೆ ಜನ. ಮನೆ ಅಳತೆಗೆ ಮದುವೆ ಮನೆಯ ಫೇಮಸ್ ಅಂದರೆ ಬಹಳ ಪ್ರಸಿದ್ಧ ಚಂಪಕಲಿ ಮಾಡಿ ತೋರಿಸಿ ಅಂತ. ಬನ್ನಿ, ಅವ್ರದ್ದೇ ಆದ ವಿಶೇಷವಾದ ಚಂಪಕಲಿ ಮಾಡಿ ತೋರಿಸ್ತಾರಂತ. ಇವಾಗ ಲಟ್ಟಣಿಗೆ ಅಲ್ಲಿ ಬೇಕಾಗಿಲ್ಲ, ಇಟ್ಬಿಡೋಣ. ಚೇತನ್ ಅವ್ರು ಕಾಯ್ತಾ ಇದ್ದಾರೆ, ಮೀಟ್ ಆಗೋಣ. ಚಂಪಕಲಿ ಬನ್ನಿ. ನಮಸ್ಕಾರ. ಹೇಗಿತ್ತು? ಚೆನ್ನಾಗಿದೆ ಸರ್, ನೀವು? ತುಂಬಾ ಚೆನ್ನಾಗಿದೆ ನೋಡಿ, ಬಿಡುವಿನ ಸಮಯದಲ್ಲಿ ನಾವು ಇದನ್ನ ಹಿಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀವಿ. ಇವತ್ತು ಸಿಕ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಶಾಂತ್ ಇದೆ, ಕಿಚನ್ ಎಲ್ಲ ಫ್ರೀ. ನಾನು ಹೇಳಿದೆಲ್ಲ ಧನುರ್ಮಾಸ ಬಂದ್ಬಿಟ್ಟಿದ್ದೀವಿ. ಹಾಗೆ ನೀವು ಅವ್ರಿಗೆ ಸಿಕ್ಕಾಪಟ್ಟೆ ಫೋನ್ ಮಾಡಿ ಹೇಳಿದ್ರಂತೆ ಬೆಂಗಾಲಿ ಸ್ವೀಟ್ಸ್ಗೆ. ಎಲ್ಲ ಸ್ವೀಟು ಮಾಡ್ತಾರೆ, ಬೆಂಗಾಳಿ ಸ್ವೀಟ್ ಒಂದು ಮಾಡಿ ತೋರಿಸಿ ಅಂತ ಸುಮಾರು ಜನ ಫೋನ್ ಮಾಡಿದ್ರು ನನಗೆ. ಆ ಉದ್ದೇಶದಿಂದ ಒಂದು ಚಂಪಾಕಲಿನ ಸುಲಭವಾಗಿ ಮನೆ ಜನ ಸುಲಭವಾಗಿ ಮಾಡ್ಕೊಂಡು ತಿನ್ಬೇಕು. ಚಂಪಾಕಲಿ ಮಾಡೋದೇ ಕಷ್ಟ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಸುಲಭವಾಗಿ ಮಾಡೋದು ತೋರಿಸ್ಕೊಟ್ಬಿಡ್ತೀನಿ. ಸೊ ಇವತ್ತು CSR ಕ್ಯಾಟ್ರಿಂಗ್ ಚೇತನ್ ರಾವ್ ಅವರ ಕೈ ಚಳಕ. ಚಂಪಾಕಲಿ ಖಂಡಿತ. ಏನೇನು ಇಟ್ಕೋಬೇಕು ಸರ್? ಕಮ್ಮಿ ಇಂಗ್ರೀಡಿಯೆಂಟ್ಸ್ ಮಾಡಿ ತೋರಿಸ್ಬಿಡವ. ಓಕೆ ಸರ್. ಇಲ್ಲ, ನಂದಿನಿ ಟೋಲ್ಡ್ ಹಾಲು 1 ಲೀಟರ್ ಹಾಲು, ಮನೆ ಮಟ್ಟಿಗೆ 1 ಲೀಟರ್ ಹಾಲಲ್ಲಿ ಒಂದು 10 ಪೀಸ್ ಆಗುತ್ತೆ. ಸಾಕು ಮಾಡ್ಕೊಂಡು 3/4 kg ಸಕ್ಕರೆ, 3/4 kg ಸಕ್ಕರೆ, 3/4 kg ಸಕ್ಕರೆ, ಚೆರಿ, ಇದಕ್ಕೆ ನಿಂಬೆಹಣ್ಣು. ಸರಿ ಸರ್, ಇದು ನಿಂಬೆ ಹಣ್ಣನ್ನ ಹಿಂಡಿಟ್ಕೊಂಡಿರೋದು. ಓಕೆ ಓಕೆ. ಹೌದಾ? ಸ್ವಲ್ಪ ಚೂರು ಕೋಟಿಂಗ್ಗೆ ಒಂದು 1/4 ಚಮಚ ಮೈದಾ ತಗೊಳುತ್ತೆ. ಮೈದಾ ಎಲ್ರಿಗೂ ಸೀಕೋವೆ ಹಾಕೋಬೇಕಾ, ಕಲಾಕಂದ್ ಅಂದ್ರೆ ಏನು ಅನ್ನೋದೇ ಇವತ್ತು ಮಹಾನ್ ಯಕ್ಷ ಪ್ರಶ್ನೆ. ಕೋವಾ ಯಾವುದು, ಸಪ್ಪೆನಾ ಸೀನಾ ಅಂತ ಕೇಳ್ತಾರೆ. ಸಿ ಅಂದ್ರೆ ಕಲಾಕಂದು, ಸಪ್ಪೆ ಕೋವ ಅಂದ್ರೆ ಸಪ್ಪೆ ಕೋವ. ಯಾರು ಇಷ್ಟಿಷ್ಟು 10 kg 10 ಮಾಡೋ 20ಕ್ಕೆ ಕಲಾಕಂದ್ ಕೊಡಲ್ಲ. ತೊಗೊಂಡ್ರೆ 1 kg ತಗೋಬೇಕು. ಆ ಸ್ಟಫಿಂಗ್ ಏನ್ ಮಾಡೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅದಕ್ಕೆ ಸುಲಭವಾಗಿ ನಂದಿನಿ ಪೇಡ ತಗೊಳ್ಳೋಣ. ನಂದಿನಿ ಪೇಡದಲ್ಲೇ ಸುಲಭವಾಗಿ ನಮ್ಮ ಮ್ಯಾನೇಜರ್ ನೋಡಿ, ನಂದಿನಿ ಪೇಡದಲ್ಲೇ ಸ್ವೀಟ್ ಕಲಾಕಂದ್ ಹೆಂಗ್ ಮಾಡೋದನ್ನ ತೋರಿಸಿ ಮನೇಲೆ ಚಂಪಕಲಿ ಮಾಡಿ ತಿನ್ಲಿಕ್ಕೆ ಅವಕಾಶ ಆಗ್ಲಿ ಅಂತ. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಕಮ್ಮಿನೇ. ಈಗ ಜಾಮಂತಿ ಕೊಳಕ್ಕೆ ಹೆಂಗೆ ಎಣ್ಣೆ ಯೂಸ್ ಮಾಡ್ತಾರೆ, ಅದಕ್ಕೆ ಒಂಚೂರು ಶೈನಿಂಗ್ಗೆ ಇಷ್ಟ ಅಡಿಗೆ ಮಾಡೋದು ಇಷ್ಟು ಉಪ್ಪು ಹಾಕಿದ್ರು ರುಚಿ ಕಮ್ಮಿ ಇದೆ, ಉಪ್ಪು ಹಾಕೊಳ್ಳೇಬೇಕು. ಹಾಗೆ ಇದುವೆ ಎಲ್ಲದಕ್ಕೂ ಎಣ್ಣೆ ಅಂಶ ಬೇಕಾಗಿರುತ್ತೆ, ಕೆಲವು ಸ್ವಲ್ಪ ಪ್ರಮಾಣ ಬೇಕು. ಸನ್ಗೋಲ್ಡ್ ತುಂಬಾ ಚೆನ್ನಾಗಿದೆ, ನಾವು ಅದನ್ನೇ ಬಳಸೋದು. ಎಷ್ಟೇ ಪ್ರಮಾಣ ಯೂಸ್ ಮಾಡಲಿ, ನೀವು ಸನ್ಗೋಲ್ಡ್ ಯೂಸ್ ಮಾಡ್ತೀರಾ? ಸನ್ಗೋಲ್ಡ್ ನೋಡಿ. ಓಕೆ, ಶುರು ಮಾಡೋಣ ಸರ್? ಖಂಡಿತ ಸರ್. ಫಸ್ಟ್ ಒಲೆ ಹಾಸ್ಕೊಂಡು ಹಾಲು ಕಾಯಿಸ್ಕೊಡೋಣ. ಓಕೆ, ಮೊದಲು ಹಾಲು ಕಾಯಿಸ್ಕೊಳ್ಳೋದು. ಸೊ ನಿಮಗೆ ಇವತ್ತು ಹೆಲ್ಪ್ ಮಾಡೋದಕ್ಕೆ ಮೋಹನ್ ಭಟ್ರು ಎಂದಿರಂತೆ. ಮೋಹನ್ ಭಟ್ರು ನಮಸ್ಕಾರ. ಅದೇನೋ ಹೇಳ್ಕೊಟ್ಟಿದ್ರಿ ಲಾಸ್ಟ್ ಟೈಮ್ ಕಟ್ ಮಾಡೋದು, ಮೊಸರು ಕಟ್ ಮಾಡ್ಬೇಕಾರೆ ಅದೇ ತರ ಕಟ್ ಮಾಡ್ತಾರೆ. ಸರ್, ಈ ಟೋಲ್ಡ್ ಮಿಲ್ಕ್ ಯಾಕೆ ಯೂಸ್ ಮಾಡಬೇಕು? ಚೈನಾ ಚೆನ್ನಾಗಿ ಬರುತ್ತೆ ಅಂತ. ಹಾಲಿನ ಬೆಣ್ಣ ನಾವು ಒಂದು ಅಡ್ರೆಸ್ ಇಟ್ಕೊಂಡಿ ಚೈನಾ ಅಂತ. ಹೌದಾ? ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಸುಲಭವಾಗಿ ಆಗ್ಬೇಕಲ್ಲ ಹುಡುಗರು, ಅದೊಂದು ಎಂಜಾಯ್ಮೆಂಟ್ ಕೊಡ್ಬೇಕು. ಒಂದೊಂದು ಡೈಲಾಗ್ ಕಳುವೆ. ಹೌದೌದು, ಅದಕ್ಕೋಸ್ಕರ ಕೆಲವು ಆಮೇಲೆ ಸ್ಟ್ರೆಸ್ ಫ್ರೀ ಆಗಿ ನೀವು ಅಡಿಗೆ ಮಾಡ್ಬೇಕು. ಅದು 1000 ಜನ ಆಗ್ಲಿ 8000 ಆಗ್ಲಿ. ಹೌದು, ಆ ತರದ್ರಿಂದ ನಾವು ನಮ್ದೇ ಆದಂತ ಕೆಲವನ್ನೆಲ್ಲ ಇಟ್ಕೊಂಡಿರ್ತೀವಿ. ಕೆಲವು ಕೋಡ್ ವರ್ಡ್. ಎಷ್ಟೊತ್ತು ಈ ತರ ಇದು ಮಾಡ್ಬೇಕು ಸರ್? ಇದು ಹಾಲು ಕಾಯೋರ್ಗು ಕುದಿ ಬಂತು. ಕುದಿ ಬಂದ ತಕ್ಷಣ ನಿಂಬೆ ರಸ ಹಾಕಿದ ತಕ್ಷಣ ಅದು ಹೊಡೆಯುತ್ತೆ. ಓ, ಲಿಂಬೆಹಣ್ಣು ಹಾಕ್ಬಿಟ್ರೆ ಎಷ್ಟು ಲಿಂಬೆಹಣ್ಣು? ಅದು ಒಂದ್ ನಿಂಬೆಹಣ್ಣು, ಒಂದೇ ಲಿಂಬೆಹಣ್ಣು, 1 ಲೀಟ್ರಿಗೆ 1 ನಿಂಬೆಹಣ್ಣು. ಹಿಂಗೆ ಅಲ್ಲಾಡಿಸಿದ್ರೆ ಅದೇ ಹೊಡೆದೋಗ್ಬಿಡುತ್ತೆ ನೋಡಿ. ಹೊಡಿತಾ ಇದೆ.
ಈ ಥರ ಒಡೆದೋಗಿದೆ. ಇವಾಗ ಒಡೆದೋಗೋದ್ರ ಜೊತೆಗೆ ಇದನ್ನ ಇದು ಮೇನ್ ಏನಂದ್ರೆ ಚೈನಾ ಹೆಂಗ್ ತಗೊಳ್ಳೋದು ಅನ್ನೋದು ಇಂಪಾರ್ಟೆಂಟ್. ಅದನ್ನ ತೋರಿಸ್ಕೊಡ್ತೀನಿ. ಇದೊಂದೇ ಇದರಲ್ಲಿ ಪ್ಲಸ್ ನಾವು ಮೆಜರ್ಮೆಂಟ್ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗಿರೋ ವಿಚಾರ. ಯಾಕಂದ್ರೆ ಹುಳಿ ಅಂಶ ಇರುತ್ತಲ್ವಾ, ಆ ಹುಳಿ ಅಂಶ ಹಾಲಿಂದ ತೆಗೆದು ಬಿಡ್ಬೇಕು ಚೈನಾದಿಂದ. ಆವಾಗ ಅದು ನಿಮ್ಗೆ ಚಂಪಾಕಲಿ ಸಾಫ್ಟ್ ಬರೋದು. ಇಲ್ಲಾಂದ್ರೆ ಉಬ್ಬಲ ಬೆಂಡ್ ತರ ಆಗ್ಬಿಡುತ್ತೆ. ನೀವು ನೋಡಿ ಹಿಂಗ್ ಬಿಡಿದ ತಕ್ಷಣ ನೀರು ಹಾಕ್ಬೇಕು. ಎಷ್ಟು ನೀರು ಹಾಕೋದು? ಒಂದ್ ಜಗ್ ನೀರು ಹಾಕ್ಕೊಡಿ. ಜಗ್ ನೀರು. ಈಗ ಇದನ್ನ ಸೋಸ್ಕೊಂಡು ಒಂದ್ ಜಗ್ ನೀರು ಇಟ್ಕೊಂಡ್ಬಿಟ್ಟೆ ನೋಡಿ, ಹಿಂಗೆ ಸೋಸ್ಕೋಬೇಕು. ಈಗ ಹಿಂಗೆ ಆಯ್ತಲ್ವಾ, ತಿರ್ಗಾ ಇನ್ನೊಂದ್ಸಲ ನೀರು ಹಾಕೋಬೇಕು. ಇನ್ನೊಂದ್ಸಲ ಹುಳಿ ಅಂಶ ಇರುತ್ತೆ ಅದರಲ್ಲಿ. ಜಾಸ್ತಿ ಪ್ರಮಾಣ ಮಾಡಿದಾಗ ನಾವು ಹಂಗೆ ಸೋಸ್ತೀವಿ, ಏನ್ ತೊಂದರೆ ಅನ್ಸಲ್ಲ. ಈಗ ಕಮ್ಮಿ ಪ್ರಮಾಣ ಮಾಡಿದಾಗ ತಿರ್ಗಾ ಅದಕ್ಕೊಂದ್ ಸ್ವಲ್ಪ ನೀರು ಹಾಕೊಂಡು ಇದು ಬಂದು ಹುಳಿ ಅಂಶ ಹೋಗೋದಕ್ಕೆ. ನೋಡಿ ಆಲೆ ನೊರೆ ಬರುತ್ತೆ, ಹುಳಿ ಅಂಶ ಇರುತ್ತೆ. ಮೇಲೆ ಸ್ವಲ್ಪ ನೀರು ಹಾಕಿ ನೋಡಿ, ಸರಿ ಹುಳಿ ಅಂಶ ಹೋಗ್ಬೇಕದು. ಒಂದು 3 ಸಲ ತೊಳೆದ್ರಿ. ರೀತಿ ಚೆನ್ನಾಗಿ ನೀರಿನ ಅಂಶ ತೆಗೆದ್ಬಿಡ್ಬೇಕು. ನೋಡಿ ಈ ಥರ ನೀರು ತಕ್ಕೊಂಬಿಡ್ಬೇಕು, ಫುಲ್ ಡ್ರೈ ಆಗ್ಬೇಕು ನೀರು. ಸರಿ ಸರ್. 1 ಲೀಟರ್ ಹಾಲಿಂದ ಇಷ್ಟ ಆಯ್ತು, ಇಷ್ಟೇ. 1 ಕಪ್ ಅಷ್ಟಾಯ್ತು. 2 ನಿಮಿಷ ಹಂಗೆ ಇರಲಿ. ಎಲ್ಲ ಹಿಂಗೆ ಡ್ರೈ ಆಯ್ತು. ಹೌದು. ಇವಾಗ ಇದಕ್ಕೆ ಹಾಕ್ಬಿಡ್ತೀವಿ ಹಿಂಗೆ 1 ನಿಮಿಷ ಬಿಟ್ಬಿಡೋದು. 1 ನಿಮಿಷ ಈ ಥರ ಬಿಟ್ಬಿಡೋದು. ನೋಡಿ ಎಲ್ಲ ಡ್ರೈ ಆಗಿದೆ, ಎಲ್ಲ ಡ್ರೈ ಆಗಿದೆ ನೋಡಿ. ಸರ್ ಒಂದು 2 ನಿಮಿಷ ಹಿಂಗೆ ಬಿಟ್ಬಿಟ್ಟು ಇದಕ್ಕೆ ಪಾಕ ಹೆಂಗೆ ಇಟ್ಕೋಬೇಕು ಅನ್ನೋದು ಪಾಕಕ್ಕೆ ಇವಾಗ ತೋರಿಸ್ಕೊಡ್ತೀನಿ. ಹಿಂಗೆ ನೋಡಿ, 3/4 kg ಒಂದು 2 ಜಗ್ ಅಂದರೆ 3 ಲೀಟ್ರ್ ನೀರು. 3/4 kg ಸಕ್ಕರೆಗೆ 3 ಲೀಟರ್ ನೀರು. ಇವಾಗ ಅದಕ್ಕೆ ಒಂದು 2 ಏಲಕ್ಕಿ ಜಜ್ಜ ಇಡೋದು. 4 ಏಲಕ್ಕಿ. ಸರಿ, ಚೇಂಜ್ ಮಾಡಿದ್ರಿ ಇವಾಗ ಈ ಪಾತ್ರೆ. ಅದು ಬಾಣಲಿಲಿ ಕುದಿಯೋ ಇದರಲ್ಲಿ ಮನೇಲಿ ಕಷ್ಟ ಆಗುತ್ತೆ ಬಾಣಲಿ ಇಟ್ಟು ಮಾಡೋದು. ಅದಕ್ಕೆ ಒಂದು ಸಣ್ಣ ಪಾತ್ರೆ ಮನೇಲಿ ಇದ್ದೇ ಇರುತ್ತಲ್ಲ, ಕನ್ಫ್ಯೂಸ್ ಆಗೋದು ಬೇಡ ಅಂದ್ಬಿಟ್ಟು ಪಾತ್ರೆಗೆ ಯಾಕೆ ಮಾಡಿಸ್ಬೇಕು. ಸೊ ಮನೇಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ತೋರಿಸೋಣ. ಹೌದು, ಕನ್ಫ್ಯೂಸ್ ಆಗೋದು ಬೇಡ ಅಂತ. ನೋಡಿ ಈಗ ನೀರು ಕುದೀತಾ ಬಂತು, ಸಕ್ಕರೆ ಹಾಕೋಣ. 3/4 kg ಸಕ್ಕರೆ ಬಿತ್ತು. ಇದರಲ್ಲೇನು ಚಂಪಾಕಲಿಗೆ ಪಾಕ ತಗೋಬೇಕು ಅಂತಾನೆ ಇಲ್ಲ. ಸಕ್ಕರೆ ಕರಗಿ ಕುದಿಯಕ್ಕೆ ಶುರು ಆದ್ರೆ ಸಾಕು, 1-2 ನಿಮಿಷ. ಪಾಕ ಕುದಿಯೋ ಅಷ್ಟೊತ್ತಲ್ಲಿ ಇದು ಚಂಪಾಕಲಿಗೆ ಚೈನ್ ಹೆಂಗೆ ಕಲ್ಸ್ಕೋಬೇಕು ಅಂತ ಹೇಳ್ತೀನಿ. ಇದು ಸ್ವಲ್ಪ ಇದಿರುತ್ತೆ, ಒಂಚೂರು ನೋಡಿ 3/4 ಚಮಚ. 3/4 ಚಮಚ ಹಾಕೊಂಡ್ಬಿಡೋಣ ಸರ್. ಮೈದಾ 3/4 ಚಮಚ ಹಾಕೊಳ್ತಾ ಸ್ಟ್ರೆಂತ್ ಇರುತ್ತೆ ಅಂತ. ಸ್ಟ್ರೆಂತ್ ಇರೋದಕ್ಕೆ ಯಾಕೋತಾ ಒಂದು ನೈಸ್ ಫಿನಿಶಿಂಗ್ ಬರುತ್ತೆ. ಚಂಪಾಕಲಿ ಗುಡುಗು ಒಡಕ್ಲು ಬಿರುಕ್ಲು ಹೊಲ ಬರಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಮನೇಲೂ ಪರ್ಫೆಕ್ಷನ್ ಆಗ್ಬೇಕಲ್ಲ, ನಮ್ಗೆ ಪರ್ಫೆಕ್ಷನ್ ಆಗಿ ಮಾಡ್ಕೊಳ್ಳಿ ಅಂತ. ನೋಡಿ ಈ ಸೈಜು, ಈ ಸೈಜು ಒಂದು ಜಾಮೂನ್ ಆಕಾರದ ಸೈಜ್ ಕಟ್ ಮಾಡ್ಕೊಳ್ಳೋದು. ಮಾಮೂಲಿ ಒಂದು ದೊಡ್ಡ ಟಾಪು ಅಂಟ್ಗಳ್ದೇ ಇರಲಿ, ಒಂದು ಫಿನಿಶಿಂಗ್ ಬರಲಿ ಅನ್ನೋದಕ್ಕೋಸ್ಕರ ಒಂದು ತೊಟ್ಟು ಇಲ್ಲಿಗೇನೆ ಟಾಪ್ ಎಣ್ಣೆ ಹಾಕೋತೀವಿ. ಇಷ್ಟು ಡ್ರಾಪ್ಸು ಈಗ ಇಟ್ಕೊಂಡು ಫಸ್ಟ್ ಹೀಗೆ ಮಾಡ್ಕೋಬೇಕು ನೈಸಾಗಿ. ಸ್ವಲ್ಪ ತಿಕ್ಕೋಬೇಕು, ಸ್ಟ್ರೆಂತ್ ಬರುತ್ತೆ. ಚೆನ್ನಾಗಿ ತಿಕ್ಕೋಬೇಕು. ತಿಕ್ಕೊಂಡ್ಮೇಲೆ ರೌಂಡ್ ಆಯ್ತು, ಈ ಬೇಳು ಈ ಹೆಬ್ಬೆಟ್ಟು ಇಟ್ಕೊಂಡು ನೋಡಿ ಹೀಗೆ ಅನ್ಬೇಕು. ಓಕೆ ನೋಡಿ ಹೀಗಂದ್ರೆ ಚಂಪಾಕಲಿ ಆಕಾರ ಆಯ್ತು. ನೋಡಿ ಹೀಗೆ ನೋಡ್ರ, ಚೆನ್ನಾಗಿ ಫಸ್ಟ್ ಸ್ಟ್ರೆಂತ್ ಬರೋದು ತಿಕ್ಕೋಬೇಕು. ಆಮೇಲೆ ಹೀಗೆ ಇಟ್ಕೊಂಡು ಹೀಗೆ ಅನ್ನೋದು ಸ್ವಲ್ಪ ಫ್ಲಾಟ್ ಅಷ್ಟೇ. ಒಂದು ಚಂಪಾಕಲಿ 22 ರೂಪಾಯಿ. ನಾವು 1 ಲೀಟ್ರ್ ಹಾಲಲ್ಲಿ ಮಾಡ್ಕೊಂಡ್ವು. ಹೌದು.
ರೇಷ್ಮೆ ಗೂಡು ರೇಷ್ಮೆ ಗೂಡು ರೇಷ್ಮೆ ಗೂಡು ಥರ ಇದೆ ನೋಡಿ ಕುದಿತಾ ಇದೆ. ಕುದಿತಾ ಇದೆ. ಒಂದೊಂದ ಕೈಯಲ್ಲಿ ಮುಟ್ಟಬಾರ್ದು ಇದು. ಹಾಂ ಪ್ಲೇಟಲ್ಲಿ ಹಚ್ಚಿ ಟಕ್ ಅಂತ ಹಾಕ್ಬಿಡೋದು. ಟಕ್ಕಂತ ಬಿಡ್ಬೇಕು. ಹಾಂ ಹಿಂಗೆ ಪಟ್ಟಂತ ಹಿಂಗೆ ಹಾಕ್ಬಿಡೋದು ಎಸ್. ಅಷ್ಟು. ನೋಡಿ ಒಂಚೂರು ಹೈ ಫ್ಲೇಮ್ ಇಟ್ಕೊಂಡು ಹಿಂಗೆ ಕುದಿಯಕ್ಕೆ ಇಟ್ಬಿಟ್ಟು ಹೈ ಫ್ಲೇಮ್ ಇಟ್ಕೊಂಡ್ರಿ ಸ್ವಲ್ಪ ಹಾಂ ಇಟ್ಬಿಟ್ಟು ತಟ್ಟೆ ಮುಚ್ಚಬೇಕು. ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಆಮೇಲೆ ತಟ್ಟೆ ಮುಚ್ಚಿ ಬೇಯಿಸ್ಬೇಕು. ಎಸ್ ಎಸ್. ಬನ್ನಿ ನೋಡಿದ್ರಾ? ಆಹಾ ಎಲ್ಲ ಒಂದು ಡಬಲ್ ಸೈಜ್ ಆಗ್ಬಿಟ್ಟದೆ ಹಂಗೇನೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಸೂಪರ್. ನೋಡಿ ಈಗಂತ ಆಗಿದೆ. ಒಂದು 5 ನಿಮಿಷ ಆಗಿತ್ತು. ಕೇಸರಿ ನೆನೆಸಿರೋ ಹಾಲು ಕೇಸರಿ 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 ಹಾಲು ನೆನೆಸಿ ಈಗ ಹಾಕ್ಬಿಟ್ಟು ಹಿಂಗೆ ಮುಚ್ಚಿಟ್ಬಿಟ್ಟು ಒಂದು 2 hours ಬಿಟ್ಬಿಡೋದು. ಅದನ್ನು ಹಾಲು ಮತ್ತು ಕೇಸರಿ ಹಾಕಿದ್ರಿ? ಹಾಲು ಮತ್ತೆ ಕೇಸರಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಾಂ 2 hours ಮುಚ್ಚಿಟ್ಬಿಡ್ಬೇಕು. ತಣ್ಣಗೆ ಆಗ್ಬಿಡೋ ಕಂಪ್ಲೀಟ್. ಹಾಂ 2-3 hours ಮಾಡಿ. ಇನ್ನು ಅದು ಎಷ್ಟು ತಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಹಂತದಿಂದ 3 ಗಂಟೆ ಮುಚ್ಚಿಟ್ಬಿಡ್ಬೇಕು. ಹೌದು. ಓಕೆ ಸೂಪರ್. ಚಂಪಾಕಲಿ ರೆಡಿ ಇದೆ. ರೆಡಿ ಇದೆ ಸರ್. ಹಾಂ 3 ಈಗ ಗಂಟೆ ನೋಡಿ. ಅದಕ್ಕೆ ಹೆಂಗೆ ತುಂಬಿ ರೆಡಿ ಮಾಡೋದು ನೋಡಿ. ನಂದಿನಿ ಪೇಡ ಹೇಳ್ಕೊಟ್ಟಂಗೆ ಈ ಥರ ನಂದಿನಿ ಪೇಡ ಇರುತ್ತೆ. ಅದೇ ಹೇಳ್ದಂಗೆ ಸಿಗಲ್ಲ ನಮಗೆಲ್ಲ ಅಂತಂದಲ್ಲ ನಿಮಗೆ. ಕಲಾಕಂದೆಲ್ಲ ಒಂದೊಂದು ಕೆಜಿ ಕೊಡಬೇಕು. ಅದಕ್ಕೆ ಇದನ್ನೇ ಹೆಂಗೆ ರೆಡಿ ಮಾಡ್ಕೊಳ್ಳೋದು, ಅದಕ್ಕೆ ಒಳಗಡೆ ಸ್ಟಫಿಂಗ್ ಏನೋ ತೋರಿಸ್ಕೊಡ್ತೀನಿ. ಸೊ ನಂದಿನಿ ಪೇಡ ತೊಗೊಂಬಿಡೋದು. 2 ತೊಗೊಂಡಿದ್ದೀವಿ ಈಗ. 3 ನೋಡಿ ಒಂಚೂರು ಡ್ರೈ ಇರುತ್ತೆ. ಒಂಚೂರು ಇದೇ ಪಾಕ ತೊಗೊಂಡು ಹಾಕೊಳ್ಳೋ ಸ್ವಲ್ಪ. ಹಾಂ ಚೂರು ಸಾಫ್ಟ್ ಮಾಡ್ಕೊಳಕ್ಕನ್ನ. ಓಕೆ ಓಕೆ. ಸ್ವಲ್ಪ ಸಾಫ್ಟ್ ಆಗುತ್ತೆ. ಇನ್ನೊಂಚೂರು ಇಷ್ಟು ಸಾಫ್ಟ್ ಮಾಡ್ಕೋಬೇಕಲ್ಲ. ಸಾಫ್ಟ್ ಮಾಡ್ಕೊಂಡು ಇದೇ ಕಲಾಕಂದು ನಮಗೆ ಒರಿಜಿನಲ್. ಈಗ ಟೇಸ್ಟ್ ಇನ್ನೂ ಸೂಪರ್ ಇರುತ್ತೆ ಪೇಡದಲ್ಲಿ ಮಾಡೋದಷ್ಟು. ಈಗ ನೋಡಿ ಇಲ್ಲಿ ಕಲರು ಎಲ್ಲೋ ಇಷ್ಟ ಬಂದಿದೆ ನೋಡಿ. ಲೈಟಾಗಿ ಕೇಸರಿ ನೆನ್ಸ್ ಹಾಲಲ್ಲಿ ಹಾಕಿದ್ಕೆ ನೋಡಿ ಏನು ಜ್ಯೂಸಿಯಾಗಿ ಬಂದಿದೆ. ಜ್ಯೂಸಿಯಾಗಿ ಕಾಣ್ತಿದೆ. ಹೌದು ನೋಡಿ ಹೆಂಗೆ ಕುಯ್ದು ಇದರೊಳಗೆ ಕಲಾಕಂದು ತುಂಬೋದು. ಗೊತ್ತಾಗಬೇಕು ಇಷ್ಟ ಒಂದೊಂದಕ್ಕೆ ಅಡಿಗೆ ಫಿನಿಶಿಂಗ್ ಮಾಡಿ ನೋಡಿ. ಈ ರೀತಿ ಫಿನಿಶಿಂಗ್ ಬರುತ್ತೆ ನೋಡಿ. ಈಗ ಮಾಡ್ಬಿಟ್ಟು ನೋಡಿದ್ರಾ ನೋಡಿದ್ರಾ? 1000 ಆರ್ಡರ್ ಬಂತು ಅನ್ಕೊಳ್ಳಿ. ಹೌದು ಇದೇ ಥರ ಮಾಡಬೇಕು. ಹೌದು ಹಿಂದೆ ಥರ ಹಿಂದೊಂದು ದಿವಸನೇ ಹಿಂಗೆ ಮಾಡಿ ಎಲ್ಲ ಪಾಕಕ್ಕೆ ಹಾಕಿ ಇಟ್ಬಿಟ್ಟಿರ್ತೀವಿ. ಊಟ ಶುರು ಹಾಕಿ ಇನ್ನೊಂದು ತಾಸಿನ ಮೇಲೆ ಕುಯ್ದು ಜೋಡಿಸೋದು. ಆ ಫ್ರೆಶ್ನೆಸ್ ಫೀಲು ಆಗುತ್ತೆ. ಸೊ ಇದಕ್ಕೆ ಮಾಡೋದಕ್ಕೆ ಎಷ್ಟು ಜನ ಇರ್ತಾರೆ ಸರ್? ಒಂದು 4 ಜನ ಇರ್ತಾರೆ. 3-4 ಜನ ಈ ಥರ ಕಟ್ ಮಾಡಿ ತುಂಬಿಸೋದು. 1000 ಜನಕ್ಕೆ 3 ಜನ ಬಂದೇ ಬರ್ತಾರೆ. 1000 ಪೀಸ್ ಇತ್ತು 3 ಜನ. ನಾವು ಕಲಾಕಂದ್ ತರಿಸ್ಬಿಡ್ತೀವಿ. ಅವಾಗ ಕಲಾಕಂದ್ ತರಿಸ್ತೀರಾ? ಹೌದು. ಸೊ ಬಲ್ಕ್. ಎಸ್ ಸರ್. ಒಂದು 1000 ಇದ್ದಾಗ ಪ್ರತಿಯೊಂದನ್ನು ಇಷ್ಟು ನೀಟಾಗಿ ಮಾಡಿ ಇಡಬೇಕಲ್ಲ. ಹೌದು ಅದೇ ಮೇನ್. ಅದಕ್ಕೆ ಅಲಂಕಾರವೇ ಭೂಷಣ ಅನ್ನೋದು. ಅಲಂಕಾರವೇ ಭೂಷಣ. ಕರೆಕ್ಟ್. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರೆ ಅದೆಲ್ಲ ಪರ್ಫೆಕ್ಟಾಗಿ ಆಗಿದೆ ಅಂತ ಅನ್ನಿ ಅಷ್ಟೇ. ನಮ್ಮ ಮನೆಯವರಿಗೆ ಮನೆಯಲ್ಲೇ ಮಾಡೋಂಥ ನಮ್ಮ ಕೇಟ್ರಿಂಗ್ ಶಾಲೆ ಒರಿಜಿನಲ್ ಚಂಪಾಕಲಿ. ಸಿಂಪಲ್ ಆಗಿ ಸಿಂಪಲ್ ಆಗಿ ಆ ಬಣ್ಣ ಲುಕ್ಕೇ ನೋಡಿ ಹೆಂಗಿದೆ. ಹೌದು ಹಂಗೆ ಪಲ್ ಥರ ಕೂತ್ಕೊಂಡಿದೆ ಚರ್ರಿ ಅದ್ರ ಮೇಲೆ, ಖೋವಾ ಮೇಲೆ. ಆಹಾ ಸರ್ ಇದು ಕೂಡ ಇನ್ವೈಟಿಂಗ್. ನೀವು ಪ್ರತಿಯೊಂದು ಮಾಡೋದೆಲ್ಲ ಇನ್ವೈಟಿಂಗ್ ನಮಗೆ. ಆಹಾ ಸೂಪರ್. ಪ್ರತಿ ಸಲನೂ ನಾನು ವೇಟ್ ಮಾಡ್ತೀನಿ. ಇದು ಬೇರೆ ಇವತ್ತು ಸ್ವೀಟ್. ಖಂಡಿತ ಅದ್ಭುತವಾಗಿ ಇವತ್ತು ನಾವು ಕಾಯ್ತಾ ಇರೋ ಚಂಪಾಕಲಿ. ಅದು ನಿಮ್ಮ ಮನೆಯವರು ಅಂತ ಹೇಳ್ತಿದ್ರಲ್ಲ. ನಮಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಫೇವ್ರೇಟ್ ಇದು. ಹೌದು ನನ್ನ ಫೇವ್ರೇಟು. ಆಹಾ ಇದು ಬಿಡೋದೇ ಇಲ್ಲ. ಈ ಸ್ಟೈಲಲ್ಲಿ ಏಲಕ್ಕಿ ಕೇಸರಿ ಹಾಕಿರೋ ಫ್ಲೇವರು ನೋಡಿ. ಆ ಜ್ಯೂಸಿನೆಸ್ಸು ಹಂಗೆ ಊಸಿಂಗ್ ಔಟ್ ಅಂತಾರಲ್ಲ ಹಂಗೆ ನೋಡಿ. ಆಹಾ ನೋಡಿ ಹಿಂಗೆ ಚಿಮ್ಮುತ್ತೆ ಒಳಗೆ ನೋಡಿ ನೋಡಿ ನೋಡಿ. ಎಷ್ಟು ಸುಮಾರ್ದಂಗೆಲ್ಲ ಫಸ್ಟ್ ಒಂದು ಬೈಟ್ ತೊಗೊಂಡ್ಬಿಡೋದೆ. ಬೈಟ್ ಮಾಡೋದೇ ಬೇಡ. ಎಲ್ಲಿ ಸಿಹಿನೂ ಇಲ್ಲ, ಕರ್ಗೋಯ್ತು ಬಾಯಲ್ಲಿ ಇಟ್ಟ ತಕ್ಷಣ. ಆ ಪಾಕ ಒಟ್ಟಿಗೆ ಫಸ್ಟು ಹಾಲು ಅಲ್ಲಿ ಸರ್ ಬರೀ ಒಂದು ಲಿಂಬೆಹಣ್ಣು ಸಿರಪ್ ಹಾಕ್ಬಿಟ್ಟು ಮಾಡಿದ್ರಿ. ಹಾಂ ನಮ್ದು ಆಗೋಯ್ತು. ಅದ್ಭುತ. ಮುಗಿದೋಯ್ತು. ಆಹಾ ಹಾಲು ಒಟ್ಟಿಗೆ ಏಲಕ್ಕಿ ಘಮ. ಆಹಾ ಕೇಸರಿ ಫ್ಲೇವರ್ ಜೊತೆಗೆ ಹೆಂಗಿದೆ. ಕೋಲ್ಡ್ ಮಾಡಿಟ್ರೆ
ಮುಗೀತು. ಇನ್ನು ಕೋಲ್ಡ್ ಆಗಿದ್ರೆ 2-3 ಗಂಟೆ. ಯಾವುದು ಸ್ವೀಟ್ ಆಗಿರುತ್ತೋ ಅದೇ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ. ಯಾಕಂತಾರೆ ಗೊತ್ತಿಲ್ಲ, ಅದು ಯಾಕೆ ಮಾಡಿರೋ ದೇವ್ರಿಗೆ ಗೊತ್ತಿಲ್ಲ. ಅದ್ಭುತವಾಗಿದೆ ಇಂಥದೇ ಸ್ವೀಟ್ಸ್. ಇನ್ನು ಮೈಸೂರು ಪಾಕ್ ಒಂದು ಪೆಂಡಿಂಗ್ ಇದೆ, ಹಾಗಾದ್ರೂ ಮಾಡಿ ಒಂದು ನೋಡಿ ತೋರಿಸ್ಬಿಡೋಣ ಸರ್ ನಮ್ಮ ಚಾನಲಲ್ಲಿ. ಲಾರ್ಜ್ ಸ್ಕೇಲಲ್ಲಿ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಒಂದ್ಸಲ ತೋರಿಸ್ತಾರೆ. ಓಕೆ, ಯೂನಿಕ್ ಆಗಿ ಅಂತ ಹೇಳಿದ್ರೆ ಸೊ ಅದಕ್ಕೆ ಕಾಯ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಆಯ್ತು, ನಮಸ್ಕಾರ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.